ಈ ಪೆಡಾಕ್ ಸಿಸ್ಟಮ್ ನಾವು ಪ್ರತಿದಿನ ಟಿಲ್ಲಿಂಗ್ ಮಾಡ್ತೀವಿ. ಟಿಲ್ಲಿಂಗ್ ಅಂದ್ರೆ ಉಳುಮೆ ಮಾಡ್ತೀವಿ. ಬೆಳಗ್ಗೆ ಮತ್ತೆ ಸಂಜೆ ಇವು ಹಾಲು ಕೊಡೋದಕ್ಕೆ ಹೋದಾಗ ಈ ಜಾಗ ಖಾಲಿ ಇರುತ್ತೆ. ಟ್ರ್ಯಾಕ್ಟ್ರಲ್ಲಿ 5 ಬಾಳ್ ನೇಗ್ಲನ್ನ ಹಾಕೊಂಡು ಇದನ್ನ ಟಿಲ್ಲಿಂಗ್ ಮಾಡ್ತಾ ಹೋಗ್ತೀವಿ. ಒಂದ್ಸತಿ ಹಿಂಗ್ ಉಳುಮೆ ಮಾಡ್ಕೊಂಡ್ ಬಂತಂದ್ರೆ ಸಗಣಿ ಗಂಜಲ ಇದೆಲ್ಲ ಮಿಕ್ಸ್ ಆಗಿ ಅದು ಪೌಡರ್ ತರ ಆಗುತ್ತೆ. ಸೊ ಫ್ಯಾನ್ಗಳು ಹಾಕಿದಾಗ ಡ್ರೈ ಆಗ್ತಾ ಇರುತ್ತೆ. ಆಮೇಲೆ ಇದನ್ನ ಯಾವಾಗ ತೆಗಿತೀವಿ ಅಂತಂದ್ರೆ ವರ್ಷಕ್ಕೊಂದ್ಸತಿ ಕಾಂಪೋಸ್ಟೆಡ್ ಮೆನ್ಯೂರ್ನ ನಾವು ತೆಗೆದ್ಬಿಟ್ಟು ಇಲ್ಲಿಗೆ ಫ್ರೆಶ್ ಸಾಯಿಲ್ನ ಹಾಕ್ತಿವಿ, ಹೊಸ ಮಣ್ಣನ್ನ ಹಾಕ್ತಿವಿ. ಸುಮಾರು ಟೈಮು ರೈತರು ನೀವು ನೋಡಿರ್ಬೋದು, ಅಡಿಕೆಗಳಿಗೆ ಇದಕ್ಕೆಲ್ಲ ಮಣ್ಣನ್ನ ಹಾಕಿಸ್ತಾ ಇರ್ತಾರೆ. ಆ ಮಣ್ಣು ಹಾಕ್ಸೋ ಬದಲು ಆ ಮಣ್ಣನ್ನ ಫಸ್ಟ್ ನಮ್ಮ ಕೊಟ್ಟಿಗೆಗೆ ಹಾಕೊಂಡು ಇಲ್ಲಿ ಅದು ಕಳ್ತು ಚೆನ್ನಾಗಿ ಮೆನ್ಯೂರ್ ಆಗಿರುತ್ತಲ್ಲ, ಇದನ್ನ ತಗೊಂಡೋಗಿ ನಾವು ಅಡಿಕೆಗೋ ಅಥವಾ ಬೇರೆ ಬೆಳೆಗೋ ಕೊಟ್ಟಿದ್ದೆ ಆದ್ರೆ ಇನ್ನೂ ಒಳ್ಳೆಯ ಗೊಬ್ಬರ ಆಗಿ ಪರಿವರ್ತನೆ ಆಗಿರುತ್ತೆ. ಈ ಸಿಸ್ಟಮ್ ಅಲ್ಲಿ ಏನಂದ್ರೆ ಯಾವ ಹಸುಗಳಿಗೂ ನಾವು ಬಲವಂತ ಮಾಡೋದಿಲ್ಲ. ಮೇವು ತಿನ್ಬಾ ಮಲ್ಕೋಬಾ ಯಾವುದೇ ಬಲವಂತ ಇಲ್ಲ. ಮೇವು ತಿನ್ನೋ ಹಸು ಮೇವು ತಿನ್ನುತ್ತೆ, ನೀರು ಕುಡಿತಿರ್ತಕ್ಕಂಥ ನೀರು ಕುಡಿಯುತ್ತೆ, ನಿಲ್ಲೋ ಹಸು ನಿಂತ್ಕೊಳ್ಳುತ್ತೆ, ಮಲ್ಗೋ ಹಸು ಮಲ್ಗುತ್ತೆ, ಓಡಾಡೋ ಹಸು ಓಡಾಡ್ತಾ ಇರುತ್ತೆ. ಸೊ ಇದೆಲ್ಲದಕ್ಕೂ ಆಸ್ಪದ ಮಾಡ್ಕೊಡ್ತಕ್ಕಂಥದ್ದೇ ಪೆಡಾಕ್ ಸಿಸ್ಟಮ್. ನೀವು ನೋಡಿ, ಈ ಹಸು ಈಗ ಎದ್ದೊಳ್ತು, ಸೊ ಎದ್ದು ಹೋಗ್ತಾ ಇದೆ. ಸೊ ಹಂಗೆ ಮಲಗಿರೋ ಹಸು ಮಲಗಿರುತ್ತೆ. ಅದಕ್ಕೆ ಎಲ್ಲ ತರದ ಸ್ವಾತಂತ್ರ್ಯ ನಾವು ಕೊಟ್ಟಿರ್ತೀವಿ. ಇಲ್ಲಿ ನೋಡಿ, ಯಾವುದಕ್ಕೂ ಮುಗ್ದರ ಇಲ್ಲ, ಒತ್ತಡ ಇಲ್ಲ, ಎಷ್ಟು ಸ್ಟ್ರೆಸ್ ಫ್ರೀ ಆಗಿ. ಸೊ ನೋಡಿ, ಎದ್ದೇಳ್ತಾ ಇರ್ತಕ್ಕಂಥ ಹಸುಗಳು ಎಷ್ಟು ಪುಷ್ ಮಾಡುತ್ತೆ. ಇವೆಲ್ಲ ನಿಮ್ಗೆ 300-350 kg ತೂಕ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು, ನಮ್ಮ ಯಾವುದೇ ಹಸುಗಳಿಗೆ ನಾವು ಅದು ಹುಟ್ಟಿದ ಕರುವಿನಿಂದ ಇವತ್ತಿನವರೆಗೂ ಅದಕ್ಕೆ ನೀರು ಮುಟ್ಸಿ ಮೈ ತೊಳೆದೇ ಇಲ್ಲ. ಸೊ ಮೈ ತೊಳೆಯೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದ್ರ ಸ್ಕಿನ್ ಅಲ್ಲಿ ಒಂದು ಆಯಿಲ್ ಸೆಕ್ರೇಷನ್ ಆಗುತ್ತೆ, ವ್ಯಾಕ್ಸ್ ತರ ಆಯಿಲ್ ಸೆಕ್ರೇಷನ್ ಆಗುತ್ತೆ. ಅದು ಅದೇ ರೀತಿ ಇರ್ಲಿಕ್ಕೆ ಬಿಡಬೇಕು. ಅವಾಗ ಏನಾಗುತ್ತೆ, ಅದು ಶೈನಿನೆಸ್ ಬರುತ್ತೆ. ನಾವು ದಿನ ಹಾಕಿ ಅದನ್ನ ಬ್ರಷ್ ಹಾಕಿ ಉಜ್ಜಿ ಸೋಪ್ ಹಾಕಿ ತೊಳಿತಾ ಇದ್ವಿ ಅಂದ್ರೆ ಎಲ್ಲ ಕೂದಲು ಉದುರೋಗಿ ಪುಕ್ಕ ಬಿಟ್ಕೊಂಡಂಗೆ ಆಗುತ್ತೆ, ಕರಡಿ ಕೂದಲು ತರ ಕಾಣ್ತಾ ಇರುತ್ತೆ. ಸೊ ಈ ಹಸುಗಳು ನೀವು ನೋಡ್ಬೋದು, ಎಲ್ಲ ಒಂಥರ ಶೈನಿಂಗ್ ನೇಚರ್, ಬಾಡಿ ಎಲ್ಲ ಬಾಡಿ ಕೋಟ್ ಎಲ್ಲ ಶೈನಿಂಗ್ ಇದೆ. ಸೊಲ್ಯೂಷನ್ ಏನಂದ್ರೆ ಅದು ಬಿಕಾಸ್ ಆಫ್ ಪೆಡಾಕ್ ಸಿಸ್ಟಮ್. ಈ ಪೆಡಾಕ್ ಸಿಸ್ಟಮ್ ಇಂದ ಈ ಹಸುಗಳು ಇಷ್ಟು ಹೆಲ್ದಿ ಆಗಿರೋದಕ್ಕೆ ಕಾರಣ. ಸುಮಾರು ಜನ ಹೇಳ್ಬೋದು ಗುದ್ದಾಡೋದಿಲ್ವಾ ಅಂತ. ಸೊ ಗುದ್ದಾಡೋದಿಲ್ಲ. ನೀವು ನೋಡ್ಬೋದು, ಇಲ್ಲೇ ಈ ಪೆಡಾಕಲ್ಲಿ ಹೆಚ್ಚು ಕಡಿಮೆ 120 ಅನಿಮಲ್ಸ್ ಇದಾವೆ. ಯಾವ್ದಾದ್ರು ಗುದ್ದಾಡ್ತಾ ಇರೋದು ನೀವು ಕಾಣ್ತಾ ಇದೀರಾ? ಇಲ್ಲ. ಯಾಕಂದ್ರೆ ಯಾವಾಗ ಗುದ್ದಾಡುತ್ತೆ, ಸಡನ್ ಆಗಿ ನಾವು ಕಟ್ಬಿಟ್ಟು ಒಂದೇ ದಿನ ರಿಲೀಸ್ ಮಾಡಿ ಪೆಡಾಕ್ ಸಿಸ್ಟಮ್ ಡಾಕ್ಟರ್ ಹೇಳಿದ್ರು ಅಂತ ನಾವೇನಾದ್ರೂ ಮಾಡಿದ್ದೆ ಆದ್ರೆ ಒಂದಕ್ಕೊಂದು ಗುದ್ದಾಡ್ತವೆ. ಯಾಕಂದ್ರೆ ಅದಕ್ಕೆ ಒಂಥರ ಸ್ವತಂತ್ರ ಸಿಕ್ತಂಗೆ ಆಗ್ಬಿಡುತ್ತೆ. ಸೊ ಇದೆಲ್ಲ ಏನಂದ್ರೆ ಡೇ 1 ಇಂದ ನಾವು ಕರು ಇದ್ದಾಗಿಂದನೂ ಇದನ್ನ ಇದೇ ರೀತಿ ಬೆಳೆಸಿರೋದ್ರಿಂದ ಅವಕ್ಕೆ ಗೊತ್ತು, ಇನ್ನೊಂದು ಹಸುನು ಅದಕ್ಕೆ ತೊಂದರೆ ಮಾಡೋದಿಲ್ಲ, ತಾನು ಯಾರಿಗೂ ತೊಂದರೆ ಮಾಡಬಾರ್ದು ಅಂತ ಹೇಳಿ. ಸೊ ನಾವು ಸಡನ್ ಆಗಿ ಯಾವತ್ತೇ ಆಗಲಿ ಪೆಡಾಕ್ ಸಿಸ್ಟಮ್ಗೆ ಸಡನ್ ಆಗಿ ಅನಿಮಲ್ಸ್ನ ರಿಲೀಸ್ ಮಾಡಬಾರ್ದು. ಸೊ ಸ್ಟೆಪ್ ಬೈ ಸ್ಟೆಪ್ ಫಸ್ಟ್ಗೆ 1 ಅವರ್ ಬಿಚ್ಚಿ ಬಿಡೋದನ್ನ ರೂಢಿ ಮಾಡಬೇಕು. ಅದಾದ ನಂತರ 1-2 ಅವರ್ ಬಿಡಬೇಕು. ನೋಡ್ಬೇಕು ಯಾವ್ದಾದ್ರು ಗುದ್ದಾಡ್ತಾ ಇದ್ರೆ ಅದನ್ನ ಸಪರೇಟ್ ಆಗಿ ಇಡಬೇಕು, ಪಕ್ಕದ ಕಂಪಾರ್ಟ್ಮೆಂಟ್ ಅಲ್ಲಿ ಇಡಬೇಕು. ಸೊ ಹಂಗೆ ಅಡ್ಜಸ್ಟ್ ಮಾಡ್ಬೇಕಾಗತ್ತೆ ಸ್ಟಾರ್ಟಿಂಗು. ಇದಕ್ಕೆಲ್ಲ ಬೆಸ್ಟ್ ಸೊಲ್ಯೂಷನ್ ಏನಂದ್ರೆ, ಕರು ಸಾಕಾಣಿಕೆಯಿಂದಾನೆ ನೀವು ಆ ಫ್ರೀಡಮ್ನ ಕೊಟ್ಟು ನೀವು ಸಾಕಿದ್ದೆ ಆದ್ರೆ ಅವು ತನ್ಪಾಡಿಗೆ ಎಲ್ಲ ಹಸುಗಳು ಆರಾಮಾಗಿರ್ತವೆ, ಗುದ್ದಾಟ ಏನೂ ಇರೋದಿಲ್ಲ. ಆಮೇಲೆ ಇಲ್ಲಿ ಕೆಚ್ಚಲು ಬಾವು ಸಮಸ್ಯೆ. ಸೊ ಸುಮಾರು ಜನ ಕೆಚ್ಚಲು ಬಾವು ಸಮಸ್ಯೆ ಯಾಕಪ್ಪ ಜಾಸ್ತಿ ಆಗುತ್ತೆ ಅಂತಂದ್ರೆ, ಅಲ್ಲಿ ಕಟ್ಟಿದ ಹತ್ರನೇ ಕಟ್ಟಿರ್ತೀವಿ, ಸಗಣಿ ಹಾಕೊಂಡ್ಬಿಡುತ್ತೆ, ಆ ಸಗಣಿ ಮೇಲೇನೆ ಮಲ್ಕೊಂಡ್ಬಿಡುತ್ತೆ. ಸಗಣಿಯಲ್ಲಿ ಬ್ಯಾಕ್ಟೀರಿಯಾಗಳಿರ್ತದೆ, ಆ ಬ್ಯಾಕ್ಟೀರಿಯಾಗಳು ಹೋಗಿ ಕೆಚ್ಚಲು ಬಾವನ್ನ ಉಂಟು ಮಾಡುತ್ತೆ. ಸೊ ಅದೇ ನೀವು ಫ್ರೀಯಾಗಿ ಬಿಟ್ಟಿದ್ದೆ ಆದ್ರೆ ಅದೇನ್ ಮಾಡುತ್ತೆ, ಮೇವು ತಿನ್ನುತ್ತೆ. ಮತ್ತೆ ಪೆಡಾಕ್ ಸಿಸ್ಟಮ್ ಅಲ್ಲಿ ಮಲಗೋದ್ರಿಂದ ಇಲ್ಲಿ ಡೈರೆಕ್ಟ್ ಆಗಿ ಸಗಣಿ ಮೇಲೆ ಮಲಗೋದಿಲ್ಲ. ಸಗಣಿ, ಮಣ್ಣು, ಗಂಜಲ ಎಲ್ಲ ಮಿಕ್ಸ್ ಆಗಿ ಅದು ಆಲ್ರೆಡಿ ಪೌಡ್ರಿ ಫಾರ್ಮ್ ಅಲ್ಲಿ ಇರೋದ್ರಿಂದ ಅಲ್ಲಿ ಅಲ್ಲೆಲ್ಲ ಆಲ್ರೆಡಿ ಬ್ಯಾಕ್ಟೀರಿಯಾಗಳು ಡೆತ್ ಆಗೋಗಿರುತ್ತೆ. ಸೊ ಅಲ್ಲಿ ಮಲಗೋದ್ರಿಂದ ಇದಕ್ಕೆ ಸಮಸ್ಯೆ ಆಗೋದಿಲ್ಲ. ಅವಾಗ ಈ ರೀತಿ ಮ್ಯಾಸ್ಟೈಟಿಸ್ ಅಂತಕ್ಕಂಥ ಸಮಸ್ಯೆಗಳನ್ನ ನಾವು ಕಮ್ಮಿ ಮಾಡ್ಕೋಬಹುದು ಹಸುಗಳಲ್ಲಿ. ಸೊ ಇನ್ನೊಂದು ಈ ಪೆಡಾಕ್ ಸಿಸ್ಟಮ್ ಅಲ್ಲಿ ಅಡ್ವಾಂಟೇಜಸ್ ಏನಪ್ಪಾ ಅಂತಂದ್ರೆ, ನೀವು ನೋಡ್ಬೋದು ಯಾವುದೇ ಹಸುಗಳಿಗೆ ನಾವು ಮೂಗ್ದಾರ ಅಥವಾ ಕೊಳ್ಳೂರಿ ಹಾಕಿ ಒಂದ್ ಹತ್ರ ಕಟ್ಟಿಲ್ಲ. ಯಾಕಪ್ಪ ಅಂದ್ರೆ, ಸೊ ವಿಜ್ಞಾನ ಏನ್ ಹೇಳುತ್ತೆ ಅಂತಂದ್ರೆ, ಮೂಗ್ದಾರ ನಾವು ಹಾಕಿದ್ವಿ ಅಂತಂದ್ರೆ ಅದಕ್ಕೊಂದು ಪೇಯ್ನ್, ಯಾವಾಗ್ಲೂ ಮೂಗ್ ಕೊರಿತಾ ಇರುತ್ತೆ, ಅಲ್ಲೊಂದು ಪೇಯ್ನ್ ಇದ್ದೇ ಇರುತ್ತೆ. ಯಾವಾಗ ಪೇಯ್ನ್ ಅಲ್ಲಿ ಇರುತ್ತೆ ಹಸು ಒತ್ತಡಕ್ಕೆ ಹೋಗುತ್ತೆ. ಒತ್ತಡದಲ್ಲಿ ಹೋಯ್ತಂದ್ರೆ ಅದ್ರ ಇಳುವರಿ ಕಡಿಮೆ ಆಗುತ್ತೆ, ಹಾಲಿನ ಇಳುವರಿ ಕಡಿಮೆ ಆಗುತ್ತೆ. ಉದಾಹರಣೆಗೆ ನೀವು ನೋಡೋದಾದ್ರೆ, ಯಾರಾದ್ರೂ ಮೂಗ್ದಾರ ಹಾಕಿ ಕಟ್ಟಿದ ಹತ್ರನೇ ಕಟ್ಟಿ ಸಾಕಿದರೆ ಹಸುನ ಅಂತ ನೋಡೋದಾದ್ರೆ, ಅಂತ ಹಸುಗಳಲ್ಲಿ 1/2 ಲೀಟರ್ 1 ಲೀಟರ್ ಅಷ್ಟು ಹಾಲು ಕಡಿಮೆ ಬರ್ತಾ ಇದೆ. ಸೇಮ್ ಹಸುನ ನೀವು ಪೆಡಾಕ್ ಸಿಸ್ಟಮಿಗೆ ತಗೊಬಂದು ಫ್ರೀಯಾಗಿ ಬಿಟ್ಟೆ ನೀವು ಸಾಕಿದ್ದೆ ಆದ್ರೆ ಅಲ್ಲಿ ಹಾಲಿನ ಇಳುವರಿನೂ ಸಹ ಹೆಚ್ಚಿಗೆ ನೀವು ಕಾಣಬಹುದು. ಆಮೇಲೆ ಈ ಪೆಡಾಕಲ್ಲಿ ಇವೆಲ್ಲ ಹೆಂಗಿರ್ತಾವ ಅಂದ್ರೆ, ಫ್ರೆಂಡ್ಸ್ ತರ ಅದರದೇ ಆದಂತಹ ಒಂದು ಸರ್ಕಲ್ ಇರುತ್ತೆ. ಎಲ್ಲ ಒಂದು ಗುಂಪಲ್ಲಿ ಕುತ್ಕೊಂಡು ಮೆಲ್ಕಾಗ್ತಾ ಇರ್ತವೆ. ಸೊ ಅದು ಈ ಪೆಡಾಕ್ ಸಿಸ್ಟಮ್ನ ಒಂದು ಅಡ್ವಾಂಟೇಜ್ ಆಗಿರುತ್ತೆ. ಈ ಪೆಡಾಕ್ ಸಿಸ್ಟಮ್ಗೆ ಒಂದು ಏನಾಗಬಾರ್ದು ಅಂದ್ರೆ, ಸನ್ಲೈಟ್ ಬೀಳ್ಬೋದು. ಸನ್ಲೈಟ್ ಬಿದ್ದರೆ ಒಳ್ಳೆಯದು. ಆದಷ್ಟು ನಮ್ಮ ಕ್ರಾಸಲ್ಲಿ ಇದಕ್ಕೆ ಸನ್ಲೈಟ್ ಬೀಳ್ತಾ ಇರುತ್ತೆ, ಮತ್ತು ಟ್ರಾನ್ಸ್ಪರೆಂಟ್ ಶೀಟ್ ಕೆಳಗಡೆಯಿಂದ ಸನ್ಲೈಟ್ ಬೀಳ್ತಾ ಇರುತ್ತೆ, ಇದು ಒಳ್ಳೆಯದು. ಎರಡನೇದು, ನೀರು ಆದಷ್ಟು ಅವಾಯ್ಡ್ ಆಗಬೇಕು. ನೀರು ಬಂತು ಅಂದರೆ ಬ್ಯಾಕ್ಟೀರಿಯಲ್ ಗ್ರೋತ್ ಜಾಸ್ತಿ ಆಗುತ್ತೆ. ಗಂಜಲ ಸಗಣಿಗೆ ಬ್ಯಾಕ್ಟೀರಿಯಲ್ ಗ್ರೋತ್ ಆಗೋದಿಲ್ಲ. ನೀರು ಮಾಯಿಶ್ಚರ್ ಏನಾದರೂ ಸೇರ್ಕೊಂತು ಅಂತಂದರೆ ಅಲ್ಲಿ
ಕ್ರಿಮಿಕೀಟಗಳು ಸ್ಪೆಷಲಿ ಮೈಕ್ರೋಬಿಯಲ್ ಲೋಡು ಜಾಸ್ತಿ ಆಗುತ್ತೆ, ಬ್ಯಾಕ್ಟೀರಿಯಾಗಳು ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಗಳು ಬೆಳವಣಿಗೆ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ರೂಫ್ ಸಿಸ್ಟಮ್ ಮಾಡಿರೋ ಉದ್ದೇಶನೇ ಅದು ಮಳೆ ನೀರು ಒಳಗಡೆ ಬೀಳಬಾರ್ದು ಅಂತ. ಇವೊಂದು ನಾವು ಮಾಡಿದಾಗಲೂ ಸಮ್ಟೈಮ್ಸ್ ಎರಚಲು ಬೀಳತಕ್ಕಂಥದ್ದು ಇರುತ್ತೆ. ಅಂಥ ಟೈಮಲ್ಲಿ ಸೈಡಲ್ಲಿ ಫ್ಯಾನ್ಸ್ನ ನಾವು ಆನ್ ಮಾಡಿ ಅದು ಡ್ರೈ ಆಗೋ ರೀತಿ ನಾವು ನೋಡ್ಕೋಬೇಕು. ನೀವು ಪ್ಯಾಡಾಕ್ ಸಿಸ್ಟಮ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಮೂರನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಒಂದು ಗೊಂತು ಮೇವು ತಿನ್ನೋ ಮೇಂಜರ್ ಇರಬೇಕು, ನಿಲ್ಲೋದಕ್ಕೆ ಸ್ಟ್ಯಾಂಡಿಂಗ್ ಏರಿಯಾ ಇರಬೇಕು, ಕುಡಿಯೋದಕ್ಕೆ ವಾಟರ್ ಟ್ರಫ್ಸ್ ಇರಬೇಕು, ಅದಾದ್ಮೇಲೆ ಪ್ಯಾಡಾಕ್ ಸಿಸ್ಟಮ್ ಇರಬೇಕು. ಈ ರೀತಿ ನೀವು ಮೂರನ್ನು ಪ್ಲಾನ್ ಮಾಡ್ಕೋಬಹುದು. ಆಮೇಲೆ ಈ ಪ್ಯಾಡಾಕ್ ಸಿಸ್ಟಮ್ ಅಲ್ಲಿ 2 ತರ ಬರುತ್ತೆ. ಒಂದು ರೂಫ್ಡ್ ಪ್ಯಾಡಾಕ್ ಅಂತ ಹೇಳ್ತೀವಿ, ನಮ್ದೆಲ್ಲ ಇರೋದು ರೂಫ್ಡ್ ಪ್ಯಾಡಾಕ್, ಕಂಪ್ಲೀಟ್ ಪ್ಯಾಡಾಕ್ನ ರೂಫ್ ಅಲ್ಲಿ ಕ್ಲೋಸ್ ಮಾಡಿದ್ದೀವಿ. ಇನ್ನೊಂದು ಸೆಮಿ ರೂಫ್ಡ್ ಪ್ಯಾಡಾಕ್ ಅಂತ ಹೇಳ್ತೀವಿ, ಅರ್ಧ ಪ್ಯಾಡಾಕ್ನ ಕ್ಲೋಸ್ ಮಾಡಿರ್ತಾರೆ, ಇನ್ನು ಅರ್ಧ ಸನ್ಲೈಟಿಗೆ ಬಿಟ್ಟಿರ್ತಾರೆ. ಸೊ ಅದು ಎಲ್ಲಿ ಸೂಟಬಲ್ ಅಂದ್ರೆ ತುಂಬಾ ಮಳೆ ಕಡಿಮೆ ಇರತಕ್ಕಂಥ ಜಾಗದಲ್ಲಿ ಸೆಮಿ ರೂಫ್ಡ್ ಪ್ಯಾಡಾಕ್ ಹೆಲ್ಪ್ ಆಗುತ್ತೆ. ನಮ್ದೆಲ್ಲ ಇದು ಮಲೆನಾಡು ಪ್ರದೇಶ, ಇಲ್ಲಿ ಮಳೆ ಅನ್ನೋದು ಒಂದು 4-5 ತಿಂಗಳು ಕಂಟಿನ್ಯೂಸ್ ಮಳೆ ಬರ್ತಾ ಇರುತ್ತೆ. ಅವಾಗ ನಾವು ಸೆಮಿ ರೂಫ್ಡ್ ಪೆಡಾಕ್ನ ನಾವೇನಾದ್ರೂ ಮಾಡ್ಕೊಂಡಿದ್ದೆ ಆದರೆ ಎಂಟೈರ್ ಪೆಡಾಕು ಗೊಜ್ಜೆ ಎದ್ದೋಗಿರುತ್ತೆ. ಸೊ ವೆಟ್ನೆಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಮ್ಮಲ್ಲಿ ಏನು ಮಾಡ್ತೀವಿ ಅಂತಂದರೆ ಕಂಪ್ಲೀಟ್ ರೂಫ್ಡ್ ಪೆಡಾಕ್ ಸಿಸ್ಟಮಲ್ಲಿ ನಾವು ಹೋಗಿದ್ದೀವಿ. ಆಮೇಲೆ ರೈತರು ಅವ್ರ ಅನುಕೂಲಕ್ಕೆ ತಕ್ಕಂಗೆ, ಅವ್ರ ಭಾಗದಲ್ಲಿ ಮಳೆನೇ ಕಡಿಮೆ ಅಂತಂದರೆ ಅವ್ರು ಸೆಮಿ ರೂಫ್ಡ್ಗೆ ಹೋಗ್ಬೋದು. ದೊಡ್ಡ ಮಟ್ಟದಲ್ಲಿ ನಾವು ಡೈರಿ ಫಾರ್ಮ್ ಮಾಡಿ, ಈಗ ನೋಡಿ ನಮ್ಮ ಹತ್ರ ಒಂದು 1000 ಅನಿಮಲ್ಸ್ ಇದೆ ಅಂತಂದರೆ ಆ 1000 ಅನಿಮಲ್ಸ್ನ ಎಷ್ಟು ಜನ ಮ್ಯಾನೇಜ್ ಮಾಡ್ಬೋದು? 16 ಜನ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಇಷ್ಟು 1000 ಅನಿಮಲ್ಸ್ನ. ನಾವು ಯಾವುದಾದ್ರೂ ಒಂದು ಟೆಕ್ನಾಲಜಿನ ಅಡ್ಯಾಪ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಇದು ಕಷ್ಟ ಸಾಧ್ಯ. ಈಗ ನಾರ್ಮಲ್ ನಮ್ಮ ಸಾಂಪ್ರದಾಯಿಕ ಪದ್ಧತಿಲಿ ನಾವು ನೋಡೋದಾದ್ರೆ ನಾವು 1000 ಹಸು ಕಟ್ಟಬೇಕಂದ್ರೆ ಒಂದು 100-150 ಜನ ಇಟ್ಕೋಬೇಕು ಲೇಬರ್ಸ್ನ. ಅಷ್ಟು ಜನ ಯಾವಾಗಲೂ ಕ್ಲೀನ್ ಮಾಡ್ತಾ ಇರಬೇಕು, ತೊಳಿತಾ ಇರಬೇಕು ಹಸುಗಳನ್ನ. ಈ ರೀತಿ ಸಿಸ್ಟಮ್ ಇರ್ತದೆ. ಆದರೆ ನಾವು 16 ಜನದಲ್ಲಿ ಇದನ್ನು ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ 2 ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು TMR, ಟೋಟಲ್ ಮಿಕ್ಸ್ಡ್ ರಾಷನ್ ಅಂತ, ಅದ್ರ ಬಗ್ಗೆ ಹೇಳ್ತೀನಿ. ಎರಡನೇದು ಪ್ಯಾಡಾಕ್ ಸಿಸ್ಟಮ್. ಸೊ ನಾವು ಇದೇನು ನೋಡ್ತಾ ಇದ್ದೀವಿ, ನಾನೇನು ನಿಂತಿರೋ ಜಾಗ ಇದೆ, ಇದನ್ನ ಪ್ಯಾಡಾಕ್ ಸಿಸ್ಟಮ್ ಅಂತ ಹೇಳ್ತೀವಿ. ಕಾಂಪೋಸ್ಟೆಡ್ ಮೆನ್ಯೂರ್ ಬೆಡ್ ಅಂತ ಇದೇನಿದೆಯಲ್ಲ. ಸೊ ಹಸುಗಳು ನೀವು ನೋಡ್ಬೋದು ಆರಾಮಾಗಿ ಹಿಂದ್ಗಡೆ ಮಲಗಿದೆ, ಓಡಾಡ್ತಾ ಇದೆ. ಯಾರಾದ್ರೂ ಒಂದು 10 ಹಸು ಕಟ್ಟಿದಾನೆ ರೈತ ಅಂತಂದ್ರೆ ಅವನಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಡುವಿಲ್ದಷ್ಟು ಕೆಲಸ. ಯಾಕಂದ್ರೆ ಅದ್ರ ಯಾವಾಗ್ಲೂ ಹಸು ಹಿಂದೆ ಒಂದಲ್ಲ ಒಂದ್ ಕೆಲಸ, ಮೇವು ತಂದೆ, ಫೀಡ್ ತಿನ್ನಿಸ್ದೆ, ಹಸು ಮೈ ತೊಳೆದೆ, ನೀರ್ ಕುಡಿಸ್ದೆ, ಈ ತರದ ಕೆಲಸದಲ್ಲೇ ಅವನು ಕಂಪ್ಲೀಟ್ ದಿನಚರಿ ಹೊರಟೋಗುತ್ತೆ. ಸೊ ಆ ಪದ್ಧತಿಯಿಂದ ಮುಕ್ತ ಆಗ್ಬೇಕು, ನಾನು ರೈತ ಫ್ರೀ ಆಗಿರ್ಬೇಕಂದ್ರೆ ಈ ರೀತಿ ಕಾನ್ಸೆಪ್ಟ್ಗಳನ್ನ ಅಳವಡಿಸ್ಕೋಬೇಕಾಗತ್ತೆ. ಏನಿದು ಕಾನ್ಸೆಪ್ಟ್ ಅಂತಂದ್ರೆ ನೀವು ನೋಡ್ತಾ ಹೋಗ್ಬೋದು. ಸೊ ಇದೆಲ್ಲ ಮಣ್ಣು, ಇದೆಲ್ಲ ಏನ್ ನೋಡ್ತಾ ಇದ್ದೀರಲ್ಲ, ಸೊ ಇದು ನೋಡಿ ಇದು. ಸೊ ಮಣ್ಣು, ಸಗಣಿ, ಗಂಜಲ ಎಲ್ಲ ಸೇರಿ ನೋಡಿ ಒಂಥರ ಕಾಫಿ ಪೌಡರ್ನ ಮಾದರಿಯಲ್ಲಿ ಇದೊಂದು ಮೆನ್ಯೂರ್ ರೆಡಿ ಆಗಿದೆ. ಸೊ ಇದು ಸಾಯಿಲ್ ಬೆಡ್ ಅಂತ ಹೇಳ್ತೀವಿ. ಸೊ ಇದೇನಾಗುತ್ತಂದ್ರೆ ಹಸುಗೆ, ಉದಾಹರಣೆಗೆ ಇವೆಲ್ಲ ಹಸುಗಳು ನೀವು ನೋಡೋದಾದ್ರೆ 400, 500, 600 kg ತೂಕ ಇರ್ತಕ್ಕಂಥ ಹಸುಗಳು. ಈ ತೂಕ ಇರ್ತಕ್ಕಂಥ ಹಸುಗಳು ನಾವೇನಾದ್ರೂ ಕಾಂಕ್ರೀಟ್ ಫ್ಲೋರಿಂಗ್ ಮೇಲೆ ಮಲಗಿಸ್ಬಿಟ್ವಿ ಅಂದ್ರೆ ಗಿಣ್ಣಲ್ಲೆಲ್ಲ ಗಾಯ ಆಗುತ್ತೆ, ಚಪ್ಪಲೆಲ್ಲ ಗಾಯ ಆಗುತ್ತೆ. ಆ ಗಾಯ ಆಗಿ ಅಲ್ಲಿಗೆ ನೊಣ ಕೂತು, ಅಲ್ಲಿಗೆ ಮೊಟ್ಟೆ ಇಕ್ಕಿ, ಮತ್ತೆ ಹುಳ ಬಿದ್ದು ಈ ಕ್ಲೀನ್ ಮಾಡಿ ಇಲ್ಲೇ ಎಷ್ಟೋ ಇಳುವರಿ ಬಿದ್ದೋಗುತ್ತೆ. ಹಾಲಿನ ಇಳುವರಿನೇ ಬಿದ್ದೋಗುತ್ತೆ. 5% ಇಂದ 30% ಬಿದ್ದೋಗ್ಬೋದು. ಎಷ್ಟೋ ಸತಿ ಇದು ಕಂಟಿನ್ಯೂಸ್ ಆಗೋದಕ್ಕೆ ಇರಿಟೇಷನ್ಸ್ ಆಗ್ತಾನೇ ಇರುತ್ತೆ ಹಸುಗೆ. ಯಾಕಪ್ಪ ಇನ್ ಕೆಲವರು ಇದಕ್ಕೆ ರಬ್ಬರ್ ಮ್ಯಾಟ್ ಹಾಕೋಬೋದಲ್ಲ ಅಂತ. ಹೌದು, ರಬ್ಬರ್ ಮ್ಯಾಟ್ ಹಾಕೊಳ್ಳೋದು ಒಂದು ಸೊಲ್ಯೂಷನ್. ಎಲ್ಲಿ ಎಷ್ಟರ ಮಟ್ಟಿಗೆ ಒಂದು 300 kg ತೂಕ ಇರತಕ್ಕಂಥ ಹಸುಗಳಿಗೆ ನಮ್ಮಲ್ಲಿರ್ತಕ್ಕಂಥ ರಬ್ಬರ್ ಮ್ಯಾಟ್ಗಳು ಸೂಟಬಲ್. ಅವೆಲ್ಲ 19 mm, 23 mm ಈ ರೀತಿ ಇರುತ್ತೆ. ಆ 23 mm ಇರೋ ರಬ್ಬರ್ ಮ್ಯಾಟೇ ಎತ್ತಿಳಿಸೋಕ್ಕಾಗಲ್ಲ ನಾವು, 40-45 kg ತೂಕ ಇರುತ್ತೆ. ಸೊ ಇದೇನಾಗುತ್ತೆ, ಈ ಹಸುಗಳಿಗೆ ರಬ್ಬರ್ ಮ್ಯಾಟ್ ಮೇಲೆ ಹೋದ್ರೂ ಇಲ್ಲೆಲ್ಲ ಒತ್ತು ಗಾಯಗಳಾಗ್ತವೆ. ಯಾಕಪ್ಪ ಅಂದ್ರೆ ಅದು ಒಂಥರ ರಫ್. ಯಾಕಂದ್ರೆ ಇವಕ್ಕೆ ಕಂಫರ್ಟಬಲ್ ಬೆಡ್ಡಿಂಗ್ ಬೇಕು. ಕಂಫರ್ಟಬಲ್ ಅಂದ್ರೆ ಕುಷನಿಂಗ್ ಬೇಕು. ಕುಷನಿಂಗ್ ಯಾಕಂದ್ರೆ ನೀವು ನೋಡಿ, ಯಾವುದೇ ಒಂದು ಹಸು ಮಲ್ಗಿ ಎದ್ದೇಳ್ಬೇಕಾದ್ರೆ ನೋಡಿ ಆ ಗಿಣ್ಣಗಳನ್ನ ಸಪೋರ್ಟ್ ಕೊಟ್ಟು ಅದ್ರ ಪೂರ್ತಿ ದೇಹದ ತೂಕನ ಮುಂಗಾಲ್ ಗಿಣ್ಣ ಮೇಲೆ ತೂಕ ಬಿಟ್ಟು ಅದು ಎದ್ದೇಳುತ್ತೆ. ಮುಂಗಾಲ್ ಗಿಣ್ಣ ಮೇಲೆ ಅದ್ರದ್ದು 300 kg ತೂಕ ಬಿತ್ತಂತಂದ್ರೆ ನೀವು ನೋಡ್ಬೋದು ಕಾಲುಗಳ ಮಾರ್ಕ್ ಏನಿದೆಯಲ್ಲ ಅರ್ಧ ಅಡಿಯವರೆಗೂ ಒಳಗೋಗುತ್ತೆ. ಸೊ ಇಲ್ಲೇನೋ ಕುಷನಿಂಗ್ ಇದೆ, ಹಂಗಾಗಿ ಪುಷ್ ಮಾಡಿದಾಗ ಅದಕ್ಕೆ ಗಾಯಗಳಾಗೋದಿಲ್ಲ. ಅದೇನಾದ್ರೂ ಇದು ಹಾರ್ಡ್ ಸರ್ಫೇಸ್ ಆಗಿದ್ರೆ ಅಷ್ಟು ಪ್ರೆಷರ್ನ ಪುಷ್ ಮಾಡಿದಾಗ ಏನಾಯ್ತು, ಫ್ರಿಕ್ಷನ್, ಘರ್ಷಣೆ ಆಗುತ್ತೆ. ಘರ್ಷಣೆ ಆದಾಗ ಚರ್ಮ ಕಿತ್ಕೊಂಡು ಹೋಗೋದು, ರಕ್ತ ಬರೋದು. ಇದು ಎಷ್ಟು ದಿನ ಹಸು ಒಂದು 10 ಸತಿ ಹೇಳೋದು ಮಲ್ಗೋದು ಮಾಡ್ತಾನೆ ಇರುತ್ತೆ. ಪ್ರತಿ ಸತಿ ಅಷ್ಟು ಪ್ರೆಷರ್ ಕೊಟ್ಟು ಅದು ಎದ್ದೇಳೋದು ಮಲ್ಗೋದು ಮಾಡ್ತು ಅಂತಂದ್ರೆ ಗಿಣ್ಣಲ್ಲಿ ಕಂಪ್ಲೀಟ್ ಆಗಿ ಗಾಯ ಆಗೋಗುತ್ತೆ. ಸೊ ಲೇಮ್ನೆಸ್ ಆಗುತ್ತೆ, ಹಸು ಎದ್ದು ಓಡಾಡೋದೇ ಕಷ್ಟ ಆಗುತ್ತೆ. ಸೊ ಇದು ಅದರಲ್ಲಿರ್ತಕ್ಕಂಥ ಸಾಂಪ್ರದಾಯಿಕ ಪದ್ಧತಿಲಿ ಇರ್ತಕ್ಕಂಥ ಒಂದು ತೊಡಗು. ಸೊ ಅದನ್ನ ನಿವಾರಣೆ ಹೆಂಗ್ ಮಾಡೋದು? ಸೊ ಇಲ್ಲಿ ಈ ಪೆಡಾಕ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ನೀವು ಹಸು ಮಲಗಿರುತ್ತೆ. ಸೊ ಹಸು 400-500 kg ತೂಕ ಇದ್ರೂ ಅದಕ್ಕೆ ಏನೋ ಸಮಸ್ಯೆನೇ ಆಗೋದಿಲ್ಲ. ಇದು ತುಂಬಾ ಒಳ್ಳೆ ಕುಷನ್. ಇದು ಅರ್ಧ ಅಡಿ ಅಲ್ಲ, 1 ಅಡಿವರೆಗೂ ಒಳಗೋಗುತ್ತೆ. ಇದು 2 ಅಡಿವರೆಗೂ ಇದನ್ನ ಪ್ರತಿದಿನ ನಾವು ಟಿಲ್ ಮಾಡಿದಾಗ 1-1.5 ಅಡಿವರೆಗೂ ಅದನ್ನ ರೊಟೇಟ್ ಮಾಡ್ತೀವಿ. ಸೊ ಸಗಣಿ ಗಂಜಲ ಏನಿರುತ್ತೆ ಇದು ಪ್ರತಿದಿನ ರೊಟೇಟ್ ಆಗ್ತಾ ಇರುತ್ತೆ. ಈ ರೊಟೇಟ್ ಆದಾಗ ಏನಾಗುತ್ತೆ, ಮಿಕ್ಸ್ ಆಗಿ ನಾವು ಫ್ಯಾನ್ ಆನ್ ಮಾಡ್ತೀವಿ, ವಾತಾವರಣದ ಗಾಳಿ ಬರುತ್ತೆ. ಸೊ ಇದೆರಡೂ ಸೇರ್ಕೊಂಡು ಅದನ್ನ ಡ್ರೈ ಪೌಡರ್ ತರ ಮಾಡ್ತಾ ಹೋಗುತ್ತೆ. ಇಲ್ಲೇ ಕಾಂಪೋಸ್ಟಿಂಗ್ ಶುರು ಆಗ್ತಾ ಹೋಗುತ್ತೆ.
ಇದು ಹಸಿ ಇತ್ತಂದ್ರೆ ಸಮಸ್ಯೆ, ಹಸಿ ಇದ್ರೆ ಕೆಸ್ಲು ಬಾವು ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ. ಇದು ಒಣ ಇರಬೇಕು, ಡ್ರೈ ಇರಬೇಕು. ಹಂಗಂತೇಳಿ ತುಂಬಾ ಡ್ರೈ ಇರೋದು ಇಲ್ಲ. ಸ್ವಲ್ಪ ಮಟ್ಟಿಗೆ ಆರ್ದ್ರತೆ, ವೆಟ್ನೆಸ್ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಬಟ್ ಅದು ಎಷ್ಟು ಕಡಿಮೆ ಮಾಡ್ಕೊಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಇಲ್ಲಿ ನೋಡಿದ್ರೆ ನೀವು ಈ ಹಸು ನೋಡಿ, ಸೊ ಈಗ ಇದೊಂದು ಜರ್ಸಿ ಹಸು ಇಲ್ಲಿ ಮಲಗಿದೆ. ಸೊ ಈ ಹಸು ಹತ್ತತ್ರ ನಿಮ್ಗೆ 500 kg ತೂಕ ಬರುತ್ತೆ. ಮಲಗಿರ್ಬೇಕಾದ್ರೂ ಅಷ್ಟೇನೆ ಆ ಗಿಣ್ಣುಗಳು ಸಪೋರ್ಟ್ ಕೊಟ್ಟಿದೆ. ಸೊ ಗಿಣ್ಣುಗಳನ್ನ ನೀವು ಸಪೋರ್ಟ್ ಕೊಟ್ಟಿದೆ. ಸುಮ್ಮನೆ ನಾನು ಎಬ್ರಿಸ್ತೀನಿ ಇವಳನ್ನ. ಸೊ ನೋಡಿ ಎಷ್ಟು ಪ್ರೆಷರ್ ಕೊಟ್ಟು ಎದ್ದೇಳ್ತಾಳೆ ಅನ್ನೋದಕ್ಕೆ. ಸೊ ನೋಡಿ ಈಗ ಅಲ್ಲಿ ಪ್ರೆಷರ್ ಕೊಡ್ತಾ ಇದ್ದಾಳೆ, ಇದ್ದಾಳೆ ನೋಡಿ. ಸೊ ನೀವು ಪಾ ಮಾರ್ಕ್ನ ನೋಡಿದ್ರೆ ಇಲ್ಲಿ ನೋಡ್ಬೋದು ನೀವು. ಈ ಪಾ ಮಾರ್ಕ್ಸ್ನ ನೋಡಿದ್ರೆ ಹತ್ತತ್ರ ನೋಡಿ, ಇದು ಪಾ ಮಾರ್ಕ್ ಇಷ್ಟು ಒಳಗಡೆ ಏನೋ ಪುಷ್ ಮಾಡಿದೆಯಲ್ಲ, ಪುಷ್ ಮಾರ್ಕ್ ಇದು. ಸೊ ನೀವು ನೋಡಿದ್ರೆ ಹತ್ತತ್ರ ಒಂದು 4 ಇಂಚ್ವರೆಗೂ 4-5 ಇಂಚ್ವರೆಗೂ ಒಳಗಡೆ ಹೋಗಿದೆ. ಸೊ ಈ ರೀತಿ ಪುಷಿಂಗ್ ಕೊಡುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟು. ಅದೇ ಏನಾದರೂ ಇಲ್ಲಿ ರಫ್ ಸರ್ಫೇಸ್ ಇದ್ದಿದ್ರೆ ಅಲ್ಲಿಗೆ ಗಾಯ ಆಗ್ಬಿಡೋದು ಆ ಗಿಣ್ಣಿಗೆ. ಸೊ ಹಂಗಾಗಿ ಈ ಕಾಂಪೋಸ್ಟ್ ಬೆಡ್ಡೆಡ್ ಪೆಡಾಕ್ ಸಿಸ್ಟಮ್ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಹಸುಗಳಿಗೆ ತುಂಬಾ ಫ್ರೆಂಡ್ಲಿ. ಆಮೇಲೆ ಹಸುಗಳಿಗೆ ಆರಾಮದಾಯಕವಾಗಿ ಅದು ಇರಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ನಾವು ಹೆಂಗೆ ಮ್ಯಾಟ್ರಸ್ ಹಾಸಿಗೆ ಮೇಲೆ ನಮಗೆ ಹೆಂಗೆ ಎಷ್ಟು ಕಂಫರ್ಟ್ ಕೊಡುತ್ತೋ, ಈ ಹಸುಗಳಿಗೆ ಇದು ಅಷ್ಟೇ ಕಂಫರ್ಟ್ನ ಕೊಡುತ್ತೆ.